ಸೀತೆಯು ಅದನ್ನು ಪರೀಕ್ಷಿಸಿ ಬಿಡೋಣವೆಂದು ಒಮ್ಮೆ ಪರ್ಣಕುಟೀರದ ಸುತ್ತಲೂ ತಿರುಗಿ ಕಿವಿಗೊಟ್ಟಾಲಿಸಿ ತಿರುಗತೊಡಗಿದಳು. ಅಷ್ಟರಲ್ಲಿ ಪರ್ವತ ಪ್ರಾಂತದ ಬಹುದೂರದಿಂದ ಹಾ ಸೀತಾ, ಹಾ ಲಕ್ಷ್ಮಣ ಎಂಬ ಉದ್ಗಾರವು ಜಾನಕಿಯ ಕರ್ಣಕುಹರದಲ್ಲಿಳಿದು ಆಕೆಯನ್ನು ನಡುಗಿಸಿತು. ಅದನ್ನು ಶ್ರೀರಾಮನ ಕಂಠಧ್ವನಿಯೆಂದೇ ಭ್ರಮಿಸಿ ಭಯಗೊಂಡು ತತ್ತರಿಸಿ ಹೋದ ಮೈಥಿಲಿಯು ಅಂತೆಯೇ ಲಕ್ಷ್ಮಣನನ್ನು ಕುರಿತು, ಶ್ರೀರಾಮನಿಗೆ ಏನೋ ಗಂಡಾಂತರವು ಒದಗಿರಬೇಕು, ಈಗಲೇ ಹೋಗಿ ಬಾ, ಆ ಶಬ್ದ ಕೇಳಿಸಿತಲ್ವೇ, ಹೋಗು ಹೋಗು ಎಂದು ಅವನನ್ನು ಅತ್ತಕೊಳ್ಳಲು ಕಾತರತೆಯಿಂದಲೇ ನುಡಿದಳು. ಲಕ್ಷ್ಮಣನು ನಸುನಕ್ಕು, ತಾಯೇ, ಈಗ ತಾನೇ ಕೇಳಿದ ಸ್ವರವು ಶ್ರೀರಾಮನ ಸ್ವರವಲ್ಲ, ಯಾರೋ ಮಾಯಾವಿಗಳಾದ ರಕ್ಕಸರ ಕಪಟವಿರಬೇಕು. ಅಣ್ಣನಿಗೆ ಎಲ್ಲೂ ಯಾವ ವಿಧದಿಂದಲೂ ಖಂಡಿತವಾಗಿ ಅಪಾಯವು ಸಮನಿಸಲಾರದು. ನೀವು ಧೈರ್ಯವಾಗಿರಿ ಎಂದು ಸಮಾಧಾನಪಡಿಸಿದನು. ಸೀತೆಗೆ ಏನೇನೋ ಆದಂತಾಗಿ ಮನಸ್ಸೇ ಹದತಪ್ಪಲು ತೊಡಗಿತು. ಪತಿದೇವನಿಗೆ ನಿಜವಾಗಿಯೂ ಏನೋ ಆಗಿರಬೇಕೆಂದೂ ಆಕೆಗೆ ಕಂಡಿತು. ಲಕ್ಷ್ಮಣನನ್ನು ಸಹಾಯಕ್ಕೆ ಹೋಗೆಂದರೆ ಅವನು ಹೋಗದೆ ಉಳಿದು ಏನೇನೋ ಆಡಿಕೊಳ್ಳುತ್ತಾನೆಂದು ಕಂಡುಹೋಯಿತು. ಅವನಾಡಿದ್ದ ಸಮಾಧಾನವು ಅವಳ ದೃಷ್ಟಿಯಲ್ಲಿ ಅಸಮರ್ಪಕವಾಗಿದ್ದಿತು. ಯಾಕೆ ಹೀಗೆ ಆಗುತ್ತಾ ಇದೆ? ಅಯ್ಯೋ, ಈ ಲಕ್ಷ್ಮಣನು ಹೀಗೇಕೆ ಎಂದು ತರಹರಿಸುತ್ತಲೇ ಅವಳು ಅವನನ್ನು ಮತ್ತೊಮ್ಮೆ ಹೋಗಿ ಬಾ ಎಂದು ಒತ್ತಾಯಿಸಿದಳು. ಅವನು, ನಿಮ್ಮ ಸಂರಕ್ಷಣೆಯೇ ಅಣ್ಣನ ಆಜ್ಞೆಯಾಗಿರುವುದರಿಂದ ಅದನ್ನುಳಿದು ಹೋಗುವುದು ಸರಿಯಲ್ಲ. ಕತ್ತಲಾಗುವ ಮೊದಲು ಕ್ಷೇಮದಿಂದಲೇ ಅಣ್ಣನು ಬಾರದಿರನು, ಯಾವ ಸಂದೇಹವೂ ಬೇಡ ಎಂದು ನಿವೇದಿಸಿಕೊಂಡನು. ಸೀತೆಗೆ ಸಹಿಸಲಾಗಲಿಲ್ಲ. ಏನೇನು ಹೇಳಿದರೂ ಲಕ್ಷ್ಮಣನು ಅಲ್ಲಿಂದ ಹೋಗಲು ಕೇಳಲಿಲ್ಲ. ಏನಾದರೂ ಮಾಡಿ ಶ್ರೀರಾಮನ ಸಹಾಯಕ್ಕೆ ಲಕ್ಷ್ಮಣನನ್ನು ಕಳುಹಿಸಿಯೇ ತೀರಬೇಕೆಂದು ಕಂಡು ಜಾನಕಿಯು ಕಣ್ಣುಗಳಿಂದ ನೀರನ್ನು ಸುರಿಸುತ್ತಾ ದುಃಖ ಕ್ರೋಧ ಸಂತಾಪಗಳಿಂದ ನಿಷ್ಠುರಳಾಗಿ, ಲಕ್ಷ್ಮಣ, ಏನೆಂದು ನನ್ನನ್ನು ತಿಳಿದಿರುವೆ? ನಾನು ಶ್ರೀರಾಮನ ಧರ್ಮಪತ್ನಿಯು. ನಿನ್ನ ಅಂತರಂಗವು ಬಯಲಾಗುತ್ತಾ ಇದೆ. ನಿನ್ನ ವರ್ತನೆಯ ಅರ್ಥವೂ ಸ್ಪಷ್ಟವಾಯಿತು. ನನ್ನಂತೆ ಊರ್ಮಿಳೆಯು ಕಾಡಿಗೆ ಬರುತ್ತೇನೆಂದಾಗ ಆಕ್ಷೇಪಿಸಿದವನು ನೀನು. ಯಾಕೆ? ಅಲ್ಲಿದೆ ನಿನ್ನ ಗುಟ್ಟು. ಆಪತ್ಕಾಲದಲ್ಲಿ ಹೋಗಿ ಅಣ್ಣನಿಗೆ ಸಹಾಯ ಮಾಡೆಂದರೆ ಬುದ್ಧಿಪೂರ್ವಕವಾಗಿಯೇ ನೀನು ಹಿಂತೆಗೆಯುತ್ತಿರುವೆ. ಆಹಾ, ನಿನ್ನ ನೀಚ ಕೃತ್ಯದ ಉದ್ದೇಶವು ಈವರೆಗೂ ನನಗೆ ಅರ್ಥವಾಗಿರಲಿಲ್ಲ. ವಂಚಕನಾದ ನಿನ್ನ ಮನಸ್ಸು ಎಷ್ಟು ದಿವಸಗಳಿಂದ ನನ್ನನ್ನು ಬಯಸ್ತಾ ಇತ್ತೋ ಹಾಯ್ ಎಂದು ಒಂದೇ ಸಮನೆ ಬಿರುನುಡಿಯ ಮಳೆಗರೆದಳು. ಇಂತಹ ಮಾತನ್ನು ಲಕ್ಷ್ಮಣನು ಹೇಗೆ ಕೇಳಬಲ್ಲನು? ಕೇಳಿ ಹೇಗೆ ಸಹಿಸಿಕೊಳ್ಳಬಲ್ಲನು? ಮಾತು ಪೂರ್ಣಗೊಳ್ಳುವ ಮೊದಲೇ ಸಹಿಸಲಾರದ ಲಕ್ಷ್ಮಣನು ತನ್ನೆರಡು ಕಿವಿಗಳನ್ನು ಕೈಗಳಿಂದ ಮುಚ್ಚಿಕೊಂಡನು. ಆದರೂ ಶಲ್ಯದಂತೆ ಹೃದಯಕ್ಕೆ ನಾಟಿದ್ದ ಸೀತೆಯ ಪರುಷ ವಾಕ್ಯಗಳು ಲಕ್ಷ್ಮಣನಲ್ಲಿ ಶೋಕ ಕ್ರೋಧ ಸಂತಾಪ ಜುಗುಪ್ಸೆಗಳನ್ನು ಒಮ್ಮೆಲೇ ಹುಟ್ಟಿಸಿದವು. ಅಯ್ಯೋ, ನನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಈಕೆಯನ್ನು ನನ್ನ ಅಣ್ಣನ ಪತ್ನಿ ಎಂದು ಗೌರವಿಸುತ್ತಾ ಬಂದ ನನಗೆ ಕೊನೆಗೂ ಇವಳಿಂದ ಇಂತಹ ಮಾತುಗಳನ್ನು ಕೇಳುವ ದುರ್ಯೋಗವು ಪ್ರಾಪ್ತಿಸಿತೆ. ಸ್ವಪ್ನದಲ್ಲಾದರೂ ನಾನಿದನ್ನು ಎಣಿಸಿರುವೆನೆ. ಹಾಯ್, ನಿರ್ದೋಷಿಯೂ ಪ್ರಾಮಾಣಿಕನೂ ಆಗಿ ವರ್ತಿಸುತ್ತಿರುವ ನನ್ನನ್ನು ಇವಳು ಹೀಗೂ ತಿಳಿದಳಲ್ಲವೇ? ತನ್ನ ಪತಿಯೇ ನಿಯೋಜಿಸಿ ಹೋದ ರಕ್ಷಣೆಯನ್ನು ಬೇಕೆಂತಲೇ ಕಳೆದುಕೊಳ್ಳಲು ಉದ್ಯುಕ್ತಳಾದವಳು ನನಗೆ ಏನೇ ಹೇಳಿದರೂ ಕಡಿಮೆಯಲ್ಲವೇ? ನನ್ನ ಅಣ್ಣನೊಂದಿಗೆ ಅವನ ಸೇವೆ ಮಾಡಬೇಕೆಂದು ಬಗೆದು ಬಂದರೆ ಅವನ ಹೆಂಡತಿಯಿಂದ ಕೇಳಬಾರದ ಮಾತನ್ನು ಕೇಳುವಂತಾಯಿತು. ಏನು ಮಾಡಲಿ? ಇಂತಹ ಮಾತುಗಳನ್ನು ಕೇಳಿದ ಮೇಲೆ ಅರಕ್ಷಣವೂ ನಿಲ್ಲಬಾರದು. ಹಾಗೆಂದು ಇಲ್ಲಿಂದ ಹೊರಟು ಹೋದರೆ ಅಣ್ಣನ ಆಜ್ಞೆಯನ್ನು ಮೀರಿದಂತಾಗಲಿಲ್ವೇ? ಅಯ್ಯೋ ಅಯ್ಯೋ, ನನ್ನ ಪ್ರಾರಬ್ಧವೇ! ರಾಮ ರಾಮ, ಏನು ಮಾಡಲಿ, ಹೇಗೆ ನಡೆಯಲಿ ಎಂದು ಮುಂತಾಗಿ ಒಂದರ ಹಿಂದೊಂದಾಗಿ ಎಣಿಸಿ ಲಕ್ಷ್ಮಣನು ಬಹುವಾಗಿ ದುಃಖಿಸಿದನು. ಯಾರನ್ನು ರಕ್ಷಿಸಿಕೊಂಡಿರು ಎಂದು ತನಗೆ ಅಪ್ಪಣೆಯಾಗಿದೆಯೋ ಅವಳೇ ನನ್ನ ರಕ್ಷಣೆಯನ್ನು ನಿರಾಕರಿಸುತ್ತಿರುವಾಗ ಇದನ್ನು ಅಣ್ಣನಲ್ಲಿ ನಿವೇದಿಸಿಕೊಳ್ಳುವುದಕ್ಕೆ ಆಗಿಯಾದರೂ ನಾನು ಇಲ್ಲಿಂದ ಹೋಗುವುದೇ ಯುಕ್ತವಾಗಿದೆ. ಮೇಲಾಗಿ ನನ್ನ ಮೇಲೆ ಯಾವ ಆಕೆಗೆ ವಿಶ್ವಾಸವು ಎಲ್ಲೆನೂ ಇಲ್ಲವೋ ಅವಳ ಬಳಿ ಒಂದೇ ಒಂದು ಕ್ಷಣವಾದರೂ ನಿಲ್ಲುವುದು ಹೇಗೆ ಅಥವಾ ಯಾಕೆ? ಅಯ್ಯೋ ವಿಧಿಯೇ ಎಂದು ನಿರ್ಧರಿಸಿಕೊಂಡು
ಅವನು ಮುಂದೆ ಯಾವ ಮಾತನ್ನು ಆಡದೆ ಕ್ಷಣಕಾಲ ಭೂಮಿ ಆಕಾಶಗಳನ್ನು ಅರಣ್ಯವನ್ನು ನೋಡಿ ಕೈ ಮುಗಿದು ಶ್ರೀರಾಮನೇ ಗತಿಯೆಂದು ಅವನನ್ನೇ ಸ್ಮರಿಸುತ್ತಾ ಅಲ್ಲಿಂದ ಹೊರಟು ಹೋದನು. ವಿ ಎನ್ ಭಾಗವತ್ ಬರಬೇಡಿ.